ಭ್ರಷ್ಟ ಅಧಿಕಾರಿಗಳ ಬೇಟೆಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಹಲವು ಕಡೆಗಳಲ್ಲಿ ರಾಜ್ಯಾದ್ಯಂತ ರೇಡ್ ಆಗಿದೆ. ಅದೇ ರೀತಿ ಸರ್ಕಾರಿ ಆಸ್ಪತ್ರೆ ವೈದ್ಯನ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತುಮಕೂರಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯನ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಬಟವಾಡಿಯಲ್ಲಿರುವಂತಹ ಡಾಕ್ಟರ್ ಜಗದೀಶ್ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರೋ ನೀರಿನ ಟ್ಯಾಂಕು ಪೈಪ್ಗಳಲ್ಲಿ ದಾಖಲೆ ಮತ್ತೆ ಹಣವನ್ನು ಮುಚ್ಚಿಟ್ಟಿರುವಂತಹ ಶಂಕೆ. ಮಂಜುನಾಥ್ ನಗರದ ಕಾಂಪ್ಲೆಕ್ಸ್ ಹಾಗೂ ಯಲ್ಬೇನಹಳ್ಳಿಯಲ್ಲಿರುವಂತಹ ಮನೆಗಳು ಇವರದ್ದು ಸುಮಾರು ಪ್ರಾಪರ್ಟೀಸ್ ಇದ್ವಂತೆ. ಮತ್ತೆ ಜಮೀನಿನ ಮೇಲೂ ಕೂಡ ರೇಡ್ ಆಗಿದೆ. ಬರಗೂರಿನಲ್ಲೇ 3 ಎಕರೆಯಷ್ಟು ಜಮೀನಿತ್ತು, ಅಲ್ಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಅಧಿಕಾರಿಗಳ ಕಣ್ ತಪ್ಪಿಸೋದಕ್ಕೆ ಅವರು ಬಂದರು ಅನ್ನುವಂತಹ ಹಿಂಟ್ ಸಿಗ್ತಾ ಇದ್ದ ಹಾಗೆ ನೀರಿನ ಪೈಪಲ್ಲೆಲ್ಲ ದುಡ್ಡಿನ ಕಂತೆನ ಹಾಕಿ ಮುಚ್ಚಿಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಅಧಿಕಾರಿಗಳಿಗೆ ಸಿಗ್ತಾ ಇರುವಂತಹ ಅನುಮಾನ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಈ ವೈದ್ಯನ ಮೇಲೆ ಏನೆಲ್ಲ ಆರೋಪಗಳು ಕೇಳಿ ಬಂದಿತ್ತು, ಮತ್ತೆ ಕಂಪ್ಲೇಂಟ್ ಏನಾದರೂ ಕೊಟ್ಟಾಗಿರೋದಾ ಅಥವಾ ಸ್ವಯಂ ಪ್ರೇರಿತವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರೋದಾ, ಮತ್ತೆ ದಾಳಿ ಹೇಗೆ ಸಾಗ್ತಾ ಇದೆ, ದುಡ್ಡನ್ನು ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನುವಂತಹ ಅನುಮಾನ ಇದೆ ಅಂತ? ಎಸ್ ಮಮತಾ, ಈ ಒಂದು ಬೆಳಿಗ್ಗೆ ಅಂದ್ರೆ ಸುಮಾರು 6 ಗಂಟೆ ಸುಮಾರಿಗೆ ಬಟವಾಡಿಯಲ್ಲಿರುವಂತಹ ವೈದ್ಯ ಡಾಕ್ಟರ್ ಜಗದೀಶ್ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಇವರು ಮೂಲತಃ ಶಿರಾ ತಾಲೂಕಿನವರಾಗಿರ್ತಾರೆ. ಶಿರಾದ ತಾವರೆಕೆರೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಹಲವಾರು ಕಡೆ ಅಕ್ರಮವಾಗಿ ಜಮೀನು ಸೇರಿದಂತೆ ಅಕ್ರಮವಾಗಿ ವಿವಿಧ ಬಂಡವಾಳಗಳನ್ನು ಹೂಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಮತ್ತೆ ಸಾರ್ವಜನಿಕರ ಒಂದು ದೂರಿನ ಮೇರೆಗೆ ಹೋಗಿ ಇವತ್ತು ಲೋಕಾಯುಕ್ತರು ದಾಳಿ ನಡೆಸಿರುವಂತದ್ದು. ಬೆಳಗಿನಲ್ಲೂ ಕೂಡ ದಾಳಿ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ವಿವಿಧ ಕಡತಗಳನ್ನು ಕೂಡ ವಶಪಡಿಸಿಕೊಂಡು ಇವರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಕಂತೆ ಕಡತಗಳನ್ನ ಚೀಲದಲ್ಲಿ ತುಂಬಿಕೊಂಡು ಬಂದು ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಆದ್ರೆ ಇನ್ನೊಂದು ಗಮನಾರ್ಹ ಒಂದು ಅಂಶ ಏನೆಂದ್ರೆ, ಮೇಲ್ಗಡೆ ಮಹಡಿ ಮೇಲೆ ಕೂಡ ನೀರಿನ ಟ್ಯಾಂಕು ಪೈಪು ಅಲ್ಲೆಲ್ಲೂ ಕೂಡ ಅಧಿಕಾರಿಗಳು ಶೋಧ ಕಾರ್ಯ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಹಿಂದೆ ಕೂಡ ಹಲವಾರು ಕಡೆಗಳಲ್ಲಿ ಪೈಪ್ಗಳಲ್ಲೆಲ್ಲ ದುಡ್ಡು ಮತ್ತು ದಾಖಲೆಗಳನ್ನ ಮುಚ್ಚಿಟ್ಟಿರುವಂತಹ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಅದೇ ರೀತಿಯಾಗಿ ಇವರು ಅಂದ್ರೆ ದಾಳಿ ಆಗ್ತಾ ಇದ್ದಂಗೆನೆ ಜಗದೀಶ್ ಏನಿದ್ದಾರೆ ಮಹಡಿ ಮೇಲೆ ಎಲ್ಲ ಹೋಗಿದ್ರು. ಆ ಒಂದು ಆಧಾರದ ಮೇಲೆ, ಅದರ ಅನುಮಾನದ ಮೇಲೆ ಅಧಿಕಾರಿಗಳು ಮೇಲಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಏನು ಸಿಕ್ಕಿಲ್ಲ. ಹಾಗಾಗಿ ಅವರ ಪತ್ನಿ ಏನಿದ್ದಾರೆ, ಜಗದೀಶ್ ಅವರ ಪತ್ನಿ ಹೇಮಲತಾ, ಅವರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಡ್ರಿಲ್ ಮಾಡಿದ್ದಾರೆ. ಇನ್ನು ಸಾಯಂಕಾಲ ತನಕ ನಡೆಯುತ್ತೆ. ಆದ್ರೆ ಇಲ್ಲಿ ತನಕ ಯಾವುದೇ ಅಕ್ರಮ ದಾಖಲಾತಿ ಅಥವಾ ಅಕ್ರಮ ಹಣ ಗಳಿಕೆ ಬಗ್ಗೆ ಯಾವುದೇ ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿಲ್ಲ. ಇನ್ನು ಮಧ್ಯಾಹ್ನದ ವೇಳೆಗೆ ಎಲ್ಲವೂ ಕೂಡ ಬಹಿರಂಗ ಆಗುವಂತ ಇದೆ ಮಮತಾ. ರೈಟ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.